ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರ ಜೊತೆಗೆ 13 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಬೆಳಗ್ಗೆಯಿಂದ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹೊಸ ವಿಚಾರ ಅಂದ್ರೆ ಡಿ.ಕೆ. ಶಿವಕುಮಾರ್ ಇದೀಗ ಸಿಎಂ ಆಗ್ತಾ ಇದ್ದ ಹಾಗೆ 6 ಪ್ರಮುಖ ಘೋಷಣೆಯನ್ನ ಮಾಡಿದ್ದಾರೆ. ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಡಿ.ಕೆ. ಶಿವಕುಮಾರ್ ಅವರ ಮಾತಿನ ವರಸೆ, ಮಾತಿನ ದಾಟಿ ಎಲ್ಲವೂ ಕೂಡ ಬದಲಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಹಿಂದೆ ಇದ್ದ ರೀತಿಗೂ ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಿದ್ದ ರೀತಿಗೂ ಕೂಡ ಒಂದು ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ. ಹೀಗಾಗಿ ತಮ್ಮನ್ನ ತಾವು ಬದಲಾಯಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವ ರೀತಿಯಲ್ಲಂತೂ ಅನಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ, ಏನು ಎತ್ತ ಎನ್ನುವಂತ ರೀತಿಯಲ್ಲಿ. ಅದರ ನಡುವೆ ಬಹಳ ಅತ್ಯುತ್ಸಾಹದಿಂದ ಇದೀಗ ಹೊಸ ಒಂದಷ್ಟು ಘೋಷಣೆಗಳನ್ನ ಮಾಡಿದ್ದಾರೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳು ಬೇರೆ, ಅದು ಚಾಲ್ತಿಯಲ್ಲಿರುವಂತಹ ಯೋಜನೆಗಳು. ಅದರ ಆಚೆಗೆ ಇದೀಗ ಒಂದಷ್ಟು ಬೇರೆ ಹೊಸ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇವೆಲ್ಲವಕ್ಕೂ ಕೂಡ ಒಂದಷ್ಟು ಹಣ ಬೇಕು. ಆ ಹಣವನ್ನ ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ, ಅದರ ಘೋಷಣೆಯಂತೂ ಮಾಡಿದ್ದಾರೆ. ಏನೇನು ಹಣದ ಆಚೆಗೆ ನಾವು ಗಮನಿಸ್ತಾ ಹೋಗೋದಾದ್ರೆ ಇದು ಹೌದು, ಬೇಕಾದಂತ ಒಂದಷ್ಟು ಘೋಷಣೆ ಅಥವಾ ಜನರಿಗೆ ತಲುಪಬೇಕಾದಂತ ಒಂದಷ್ಟು ಸಂಗತಿಗಳೇ ಇದು. ಒಂದೇನಪ್ಪ ಅಂದ್ರೆ, ಮೊದಲನೇದಾಗಿ ಇಲ್ಲಿವರೆಗೆ ವಿದ್ಯಾರ್ಥಿನಿಯರಿಗೆ ಮಾತ್ರ ಉಚಿತ ಬಸ್ ಪಾಸ್ ಇತ್ತು. ಆದ್ರೆ ಇದೀಗ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನ ವಿಸ್ತರಿಸಲಾಗಿದೆ. ವಿದ್ಯಾರ್ಥಿನಿ ಹಾಗೆ ವಿದ್ಯಾರ್ಥಿಗಳು ಎಲ್ರಿಗೂ ಕೂಡ ಇದೀಗ ಉಚಿತ ಬಸ್. ಯಾರ್ಯಾರಿಗೆ ಅಂದ್ರೆ ಶಾಲೆ, ಕಾಲೇಜು, ಎಲ್ಲರೂ ವಿದ್ಯಾರ್ಥಿಗಳು ಒಟ್ಟಾರೆಗೆ ಸ್ಟೂಡೆಂಟ್ಸ್ ಆಗಿದ್ರೆ ಅವರಿಗೆ ಯಾವುದೇ ಚಾರ್ಜ್ ಮಾಡದೆ ಉಚಿತ ಬಸ್ ಪಾಸ್ ಅನ್ನ ವಿತರಿಸಲಾಗುತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ಏನು ಮಾಡಬೇಕು, ತಮ್ಮ ಭಾಗದಲ್ಲಿ ಅವರು ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ನನ್ನ ಪ್ರಕಾರ ಇದೊಂದು ಒಳ್ಳೆ ಯೋಜನೆ. ಯಾಕಂದ್ರೆ ಈ ಶಕ್ತಿ ಯೋಜನೆ ಬಂದಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಅಂತ ಬಂದಾಗ ತುಂಬಾ ಜನ ಅದೇ ಮಾತನ್ನು ಹೇಳ್ತಾ ಇದ್ರು. ಮಹಿಳೆಯರಿಗೆ ಕೊಡೋ ಬದಲಾಗಿ ಮಕ್ಕಳಿಗಾದ್ರೂ ಕೊಡಬಾರ್ದಾ ಅಥವಾ ವಿದ್ಯಾರ್ಥಿಗಳಿಗಾದ್ರೂ ಕೊಡಬಾರ್ದಾ? ಎಷ್ಟೋ ಜನ ಒದ್ದಾಡ್ತಾರೆ, ಬಸ್ಸಿಗೆ ಹೋಗೋದಕ್ಕೆ ಸಾಧ್ಯ ಆಗದೆ ಎಷ್ಟೋ ಮಂದಿ ನಡ್ಕೊಂಡು ಹೋಗ್ತಾರೆ, ಒದ್ದಾಡ್ತಾರೆ ವಿದ್ಯಾರ್ಥಿಗಳು ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ ಇದೀಗ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಇದು ಮೊದಲ ಪ್ರಮುಖವಾದಂತ ಘೋಷಣೆ. ಕೇವಲ ಬಸ್ ಪಾಸ್ ಅನ್ನ ವಿತರಣೆ ಮಾಡಿ ಬಸ್ಸೇ ಇಲ್ಲ ಅಂದ್ಬಿಟ್ರೆ ಅದು ಸಮಸ್ಯೆ ಆಗುತ್ತೆ. ಹೀಗಾಗಿ ಬಸ್ಸಿನ ಕಡೆಗೂ ಕೂಡ ಗಮನವನ್ನ ಹರಿಸಬೇಕಾಗುತ್ತೆ. ತುಂಬಾ ಕಡೆಗಳಲ್ಲಿ ಬಸ್ಗಳು ಓವರ್ಲೋಡ್ ಆಗಿ ಹೋಗ್ತವೆ, ವಿಪರೀತ ರಶ್ ಆಗಿ ಹೋಗ್ತವೆ, ತುಂಬಾ ಲೈನ್ಗಳಲ್ಲಿ ಬಸ್ಸೇ ಇಲ್ಲ ಎನ್ನುವಂತ ಪರಿಸ್ಥಿತಿಯೂ ಕೂಡ ಇದೆ. ಅದರ ಕಡೆಗೂ ಕೂಡ ರಾಜ್ಯ ಸರ್ಕಾರ ಗಮನವನ್ನ ಕೊಡಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂತಾಗಿದೆ. ಯಾಕಂದ್ರೆ ಬಸ್ ಚಾರ್ಜ್ಗೋಸ್ಕರವೇ ಎಷ್ಟೋ ಹಣವನ್ನ ವಿನಿಯೋಗಿಸುವಂತ ಪರಿಸ್ಥಿತಿ ಇತ್ತು. ನೋಡೋಣ ಇದು ಯಾವಾಗಲಿಂದ ಕಾರ್ಯರೂಪಕ್ಕೆ ಬರುತ್ತೆ ಎನ್ನುವಂತ ರೀತಿಯಲ್ಲಿ. ಎರಡನೇ ಘೋಷಣೆಯನ್ನು ಗಮನಿಸುವುದಾದ್ರೆ ಅದು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಉದ್ಯೋಗಾಂಕ್ಷಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ರಲ್ಲ ಸರ್ಕಾರಿ ಉದ್ಯೋಗಕ್ಕೋಸ್ಕರ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ಬೇರೆ ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು, ದೊಡ್ಡ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಹೇಳಿತ್ತು 56,000 ನೋಟಿಫಿಕೇಶನ್ ಅನ್ನ ಮಾಡ್ತಿದ್ದೀವಿ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಾಗ ಏನಾಯ್ತು ಎನ್ನುವಂತ ಕ್ಲಾರಿಟಿ ಇರಲಿಲ್ಲ. ಆದ್ರೆ ಇದೀಗ ಡಿ.ಕೆ. ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ವಲ್ಪ ದಿನಗಳಲ್ಲಿ ಎಲ್ಲಾ ಇಲಾಖೆಗಳ ಸಭೆಯನ್ನು ಕೂಡ ಕರಿತೀವಿ, ಏನೇನು ಪ್ರೋಗ್ರೆಸ್ ಆಗಿದೆ, ಏನೇನು ಪ್ರೋಸೆಸ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಪಡಿತೀವಿ. 56,000 ನೋಟಿಫಿಕೇಶನ್ ಅನ್ನ ಸದ್ಯದಲ್ಲೇ ಹೊಡಿಸ್ತೀವಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಹೊರಡಿಸಲೇಬೇಕಾಗುತ್ತೆ. ಯಾಕಂದ್ರೆ ನಿರಂತರವಾಗಿ ವಿದ್ಯಾರ್ಥಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಧ್ವನಿ ಎತ್ತುವಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಆಚೆಗಿನ ವಿಚಾರ ಏನಪ್ಪಾ ಅಂದ್ರೆ, ಸರ್ಕಾರ ಒಂದು ಉದ್ಯೋಗ ವಿನಿಮಯ ಕೇಂದ್ರ ಅಂತೇಳಿ ತೆರೀತಾ ಇದೆಯಂತೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು ಒಂದು 3 ಕ್ಯಾಬಿನೆಟ್ ಸಚಿವರಿಗೆ ಅದರ ಜವಾಬ್ದಾರಿಯನ್ನು ವಹಿಸಲಾಗಿದೆಯಂತೆ. ಸದ್ಯದಲ್ಲೇ ಅದು ಕೂಡ ಕಾರ್ಯರೂಪಕ್ಕೆ ಬರುತ್ತಂತೆ. ಏನು ಅಂತ ಅಂದ್ರೆ, ಈಗ ಸಾಕಷ್ಟು ಖಾಸಗಿ ಕಂಪನಿಗಳಲ್ಲಿ, ಉದಾಹರಣೆಗೆ ನಮ್ಮ ಮಾಧ್ಯಮ ಅಂತ ಇಟ್ಕೊಳ್ಳಿ, ನಮಗೆ ಎಂಪ್ಲಾಯೀಸ್ ಬೇಕಾಗಿರುತ್ತೆ. ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಹೇಳಿ ಓಪನ್ ಮಾಡಿ ಅಲ್ಲಿ ಯುವಕರಿಗೆ ಅಥವಾ ಯುವತಿಯರಿಗೆ ಆಯಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಟ್ರೈನಿಂಗ್ ಅನ್ನ ಕೊಡುತ್ತಂತೆ. ಯಾವ್ಯಾವ ಕಂಪನಿಗಳಿಗೆ ಯಾವ್ಯಾವ ರೀತಿಯಂತ ಸ್ಕಿಲ್ ಅವಶ್ಯಕತೆ ಇದೆ ಆ ಸ್ಕಿಲ್ ಅನ್ನ ಬೆಳೆಸುವಂತ ಕೆಲಸವನ್ನ ಮಾಡುತ್ತಂತೆ. ಅದಾದ ಬಳಿಕ ಆ ಕಂಪನಿಗಳಿಗೆ ಉದ್ಯೋಗಿಗಳನ್ನ ಒದಗಿಸುವಂತ ಕೆಲಸವನ್ನ ಸರ್ಕಾರವೇ ಮಾಡುತ್ತಂತೆ. ಯೋಜನೆಯೇನೋ ಕೇಳೋಕೇನೋ ಹಿತವಾಗಿದೆ, ಬಹಳ ಚಂದ ಅನಿಸ್ತಾ ಇದೆ. ಇದು ಅದೇ ಪ್ರಕಾರವಾಗಿ ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಯೋಜನೆಗಳ ಘೋಷಣೆ ಆಗುತ್ತೆ, ಅದಾದ ಬಳಿಕ ಅದು ಯಾವ್ಯಾವ ರೀತಿಯಾಗಿ ಹಳ್ಳ ಹಿಡಿತು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಒಂದು ಒಳ್ಳೆ ಇದು ಅನ್ಸುತ್ತೆ. ನೋಡೋಣ ಇದು ಯಾವ ರೀತಿಯ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಿ. ಇದು ಎರಡನೇ ವಿಚಾರ, ಖಾಸಗಿ ಕಂಪನಿಗಳಿಗೆ ಸಂಬಂಧಪಟ್ಟ ಹಾಗೆ. ಅದು ಹೋಟೆಲ್ಗಳು, ಮಾಧ್ಯಮ, ಪ್ರತಿಯೊಂದಕ್ಕೂ ಕೂಡ ಪ್ರಮುಖವಾಗಿ ಕನ್ನಡಿಗರಿಗೆ ಅದರಲ್ಲಿ ಮೀಸಲಾತಿ ಕೊಡುವ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ತಿದ್ದಾರಂತೆ. ಹೆಚ್ಚಿನ ಉದ್ಯೋಗ ಕನ್ನಡಿಗರಿಗೆ ಸಿಗುವಂತ ರೀತಿಯಲ್ಲಿ. ಹಾಗೆ ಮೂರನೇದೇನಪ್ಪಾ ಅಂದ್ರೆ, ಈ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಪಟ್ಟ ಬಹಳ ಚರ್ಚೆ ಆಗ್ತಾ ಇತ್ತು. ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಇದು ಬಹಳ ದೊಡ್ಡ ಸಮಸ್ಯೆ. ವಿದ್ಯುತ್ ಸಂಪರ್ಕವೇ ಸಿಗ್ತಾ ಇಲ್ಲ.
OC CC ಇದೆಲ್ಲವನ್ನೂ ಕೂಡ ಕೇಳ್ತಾ ಇದ್ದಾರೆ. ಯಾವುದ್ಯಾವುದು ಸ್ವಾಧೀನ ಪತ್ರವನ್ನ ಕೇಳ್ತಿದ್ದಾರೆ, ಹಾಗೆ ಕಾಮಗಾರಿ ಪತ್ರವನ್ನ ಕೇಳ್ತಾ ಇದ್ದಾರೆ. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಎನ್ನುವ ರೀತಿಯಲ್ಲಿ ಕಳೆದ ತಿಂಗಳು 31ನೇ ತಾರೀಕಿನ ಒಳಗಾಗಿ ಕಟ್ಟಲಾಗಿರುವಂತಹ ಕಟ್ಟಡಗಳು 2000 ಅಡಿ 2000 ಚದರ ಅಡಿಗಿಂತ ಒಳಗಿರುವಂತಹ ಕಟ್ಟಡಗಳಿಗೆ OC CC ಇಲ್ಲದೆ ವಿದ್ಯುತ್ ಸಂಪರ್ಕವನ್ನು ನೀಡಲಾಗುತ್ತೆ ರಾಜ್ಯಾದ್ಯಂತ. ಇದು ಕೂಡ ನನ್ನ ಪ್ರಕಾರ ಒಂದು ಒಳ್ಳೆ ಯೋಜನೆ ಅಥವಾ ಜನರಿಗೆ ಬೇಕಾದಂತ ವಿಚಾರ. ಇದು ಒನ್ ಟೈಮ್ ಸೆಟಲ್ಮೆಂಟ್ ಎನ್ನುವಂತ ರೀತಿಯಲ್ಲಿ. ಮತ್ತೊಂದು, ರಾಜ್ಯಾದ್ಯಂತ ಇದೀಗ ಭಾರತ್ ಜೋಡೋ ಅಂತ ಹೇಳಿ ಯುವಕರ ಸಂಘವನ್ನ ಓಪನ್ ಮಾಡಲಾಗ್ತಾ ಇದೆ. ಯುವ ಜನತೆಯ ಸಂಘವನ್ನ, ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ ಒಂದೊಂದು ಸಂಘ ಇರುತ್ತಂತೆ. ಅಂದ್ರೆ ಆ ಸಂಘದಲ್ಲಿ 150ರಿಂದ 200 ಯುವಕರು ಇರಬೇಕಾಗತ್ತೆ. ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನ ಕೊಡಲಾಗತ್ತಂತೆ. ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನ ಕೊಡಲಾಗತ್ತಂತೆ. ಆ ಸಂಘ ಸಾಂಸ್ಕೃತಿಕ ಚಟುವಟಿಕೆ, ಕ್ರೀಡಾ ಚಟುವಟಿಕೆ, ಜನರಲ್ಲಿ ಯಾವುದೋ ವಿಚಾರ ಜಾಗೃತಿ ಮೂಡಿಸುವಂತ ಚಟುವಟಿಕೆ ಯಾವುದಕ್ಕೆ ಬೇಕಾದ್ರೂ ಬಳಸ್ಕೊಳ್ಬಹುದು. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದೊಂದು ಸಂಘ. ಈ ರೀತಿಯಾಗಿ ರಾಜ್ಯಾದ್ಯಂತ 10,000 ಸಂಘಗಳು ತೆರೆಯುವಂತೆ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಿದ್ದಾರಂತೆ. ಅಂದ್ರೆ ಯುವಕರು ಹೆಚ್ಚೆಚ್ಚಾಗಿ ತಮ್ಮಂತಾವು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಥವಾ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬೇಕು ಅನ್ನುವಂತ ರೀತಿಯಲ್ಲಿ ಇದೊಂದು ವಿಚಾರ. ಮತ್ತೊಂದು, ಬಿ ಖಾತದಿಂದ ಎ ಖಾತ. ಸದ್ಯ ಬೆಂಗಳೂರಿನಲ್ಲಿ ಅದಾಗ್ತಾ ಇತ್ತು, ನಿಮ್ಗೆ ಗೊತ್ತಿರುವ ಹಾಗೆ. ಬಿ ಖಾತದಿಂದ ಎ ಖಾತಕ್ಕೆ ಸಾಕಷ್ಟು ಕಡೆಗಳಲ್ಲಿ ವರ್ಗಾವಣೆ ಆಗ್ತಾ ಇದೆ. ಅದನ್ನ ಇದೀಗ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದೊಂದು ಘೋಷಣೆಯನ್ನ ಮಾಡಲಾಗಿದೆ. ಮತ್ತೊಂದು ಪ್ರಮುಖವಾಗಿ, ನಗರದ ರಸ್ತೆಗಳಿಗೆ 2,000 ಕೋಟಿ ಹಣವನ್ನ ನೀಡಲಾಗ್ತಾ ಇದೆ. ಇಲ್ಲಿವರೆಗಿಂದ ಬೇರೆ ಲೆಕ್ಕ, ಇನ್ನು ಮುಂದೆ ಹೊಸದಾಗಿ 2,000 ಕೋಟಿ ಬೇಕೇ ಬೇಕು. ಎಷ್ಟೋ ರಸ್ತೆ ಗುಂಡಿಗಳ ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ, ರಸ್ತೆಗಳ ಸಮಸ್ಯೆಯನ್ನ ನೋಡ್ತಾ ಇದ್ದೀವಿ. ಇದು ಕೂಡ 2,500 ಕೋಟಿ ಅಂದ್ರೆ ಅದರಲ್ಲಿ 1,800 ಕೋಟಿ ಯಾರೋ ಜೇಬಿಗೆ ಇಳಿಸ್ಕೊಂಡು 200 ಕೋಟಿ ಮಾತ್ರ ಕೆಲಸಕ್ಕೆ ಅಂತ ಹೇಳಿ ಬಳಕೆ ಆಗ್ಬಿಟ್ರೆ ಮತ್ತ ಇದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದು ಕಾರ್ಯರೂಪಕ್ಕೆ ಬರುವ ರೀತಿಯಲ್ಲೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಒಟ್ಟಾರೆಯಾಗಿ ಈ ರೀತಿಯಾಗಿ ಒಂದಷ್ಟು ಘೋಷಣೆಗಳನ್ನ ಮಾಡಲಾಗಿದೆ. ಒಟ್ಟು 6 ಪ್ರಮುಖವಾದಂತ ಘೋಷಣೆಗಳು. ಅದರಲ್ಲಿ ನನಗೆ ಬಹಳ ಇಷ್ಟ ಆಗಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆಯೂ ಕೂಡ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಬಹಳ ಅತ್ಯುತ್ಸಾಹದಲ್ಲಿ DK ಶಿವಕುಮಾರ್ ಇಂಥದ್ದೊಂದು ಬಂಪರ್ ಘೋಷಣೆಯನ್ನ ಮಾಡಿದ್ದಾರೆ. ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ BK ಹರಿಪ್ರಸಾದ್ KPCC ಅಧ್ಯಕ್ಷರಾಗ್ತಾರೆ ಎನ್ನುವಂತ ಚರ್ಚೆ ನಡೀತಾ ಇತ್ತಲ್ಲ, ಇದೀಗ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿದೆ. BK ಹರಿಪ್ರಸಾದ್ ಇದೀಗ KPCC ಅಧ್ಯಕ್ಷರಾಗ್ತಿದ್ದಾರೆ. DK ಶಿವಕುಮಾರ್ ಇವತ್ತು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನಿಂದ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ, ಡಾಕ್ಟರ್ G ಪರಮೇಶ್ವರ್ ರಾಜ್ಯದ ಉಪಮುಖ್ಯಮಂತ್ರಿ. ಸದ್ಯಕ್ಕೆ 13 ಸಚಿವರಿದ್ದಾರೆ. 2ನೇ ಹಂತದಲ್ಲಿ ಇನ್ನು 20 ಸಚಿವರ ಸೇರ್ಪಡೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಸಂಪುಟ ಯಾವ ರೀತಿಯಾಗಿರುತ್ತೆ, ಪೂರ್ಣ ಸಂಪುಟ, ಅದನ್ನು ಕೂಡ ಕಾದು ನೋಡೋಣ. ಬಂಧುಗಳೇ, ನಿಮ್ಗೆ ರಸ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.